ಇವತ್ತು ನಾವು ಕರ್ನಾಟಕ ಲಾಸ್ಟ್ ಪಟ್ರಿಗೆ ಹೋಗಿದ್ದು. ಹಲೋ ಫ್ರೆಂಡ್, ನಮಸ್ಕಾರ. ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಮತ್ತೆ ನಮ್ಮ ಅಣ್ಣ ಬೌಲಿಗೆ ಹೋಗೋಣ ಅಂತ ಹೋಗ್ತಿದ್ದೋ. ರೋಡಲ್ಲಿ ಹೋಗ್ಬೇಕಾದ್ರೆ ಒಂದಷ್ಟು ಜನ ಹುಡುಗರು ಸಿಕ್ಕರು. ಅವ್ರಿಗೊಂದ್ ಸ್ವಲ್ಪ ಕ್ವಾಟ್ಲೆ ಮಾಡ್ಕೊಂಡು ಹೋಗೋದು. ಏನ್ ಗುರು, ನಾಗರಹೊಳೆ ಫಾರೆಸ್ಟ್ ಮಧ್ಯೆ ಸ್ವರ್ಗ ಗುರು. ಇಲ್ಲಿ ತರ ಪ್ಲೇಸ್ ನಾನು ಜೂಮ್ ಮಾನ್ದಲ್ಲಿ ನೋಡಿದಿಲ್ಲ. ನೋಡ್ತಿದ್ರೆ ಕಣ್ಗಳು ಸಾಲಲ್ಲ. ಕೊನೆಗೂ ನಾವು ಬೌಲಿ ಹತ್ರ ಬಂದ್ಬಿಟ್ಟು ಸೇತುವೆ ಮೇಲೆ ನಡ್ಕೊಳ್ಬೇಕಾದ್ರೆ ಇಲ್ಲೊಂದು ಫಾಲ್ಸ್ ಇತ್ತು. ನೋಡ್ಕೊಂಡು ಹಂಗೆ ಬಂದು ನಾನು ಮತ್ತೆ ನಮ್ಮಣ್ಣ. ನೋಡಿ ಫ್ರೆಂಡ್ಸ್, ನಮ್ಮ ಕರ್ನಾಟಕದ ಲಾಸ್ಟ್ ಬಾರ್ಡರ್ ಅಂದ್ರೆ ಇದೇ ಬೌಲಿ ಅಂತ. ಏನ್ ನೇಚರ್ ಗುರು, ಸುತ್ತಮುತ್ತ ನೋಡಿದ್ರೆ ಮರಗಳು, ಬೆಟ್ಟಗಳು. ಈ ಮಧ್ಯ ಹೋಗ್ತಿದ್ರೆ ಕಾಡು ಮಧ್ಯ ಒಂಥರ ನೆಮ್ಮದಿ ಸಿಗುತ್ತೆ ಗುರು. ಕಾಡು ಮಧ್ಯೆ ಬರ್ಬೇಕಾದ್ರೆ ಇವೆರಡು ಜಿಂಕೆಗಳು ನಮ್ ಕಾಣಿಸ್ತೋ. ಇವು ನಾನ್ ಶಕ್ತಿಶಾಲಿನ ನೀನ್ ಶಕ್ತಿಶಾಲಿ ಅಂತ ಫೈಟ್ ಆಡ್ತಿದ್ದೋ. ನಾವು ಜನಗಳು ಆಡೋದ್ ನೋಡಿದ್ದೆ, ಜಿಂಕೆಗಳು ಆಡೋದ್ ನೋಡಿದ್ದೆ ಮೊದ್ಲು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ರೋಡಲ್ಲಿ ಬರ್ಬೇಕಾದ್ರೆ ಮತ್ತೆ ವೈಕ್ಯಗಳು ನಮ್ ಕನ್ಸಿಗೆ ಹಾಕೊಂಡು ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನಮ್ಮೆಲ್ಲರ ಪ್ರೀತಿಯ ಕರುನಾಡು ರತ್ನ ಅರ್ಜುನ ಸ್ಮಾರಕ ಸಿಕ್ತು. ನಮ್ಮ ಮಹೇಂದ್ರ ಮತ್ತು ಲಕ್ಷ್ಮಿ ಅನ್ನೆ ನಮ್ಮ ಕನಿಗೆ ಬೀಳ್ತಿ ಇವತ್ತು. ನಮ್ ನಾಗರಹೊಳೆ ಫಾರೆಸ್ಟ್ ಅಲ್ಲಿ ಅತಿ ಹೆಚ್ಚು ಪ್ರಾಣಿ ಇರೋದು ಅಂದ್ರೆ ಜಿಂಕೆಗಳು ಅನ್ಸುತ್ತೆ ಗುರು. ಎಲ್ಲಾನು ನೋಡ್ಕೊಂಡ್ ಮನೆಗೆ ಹೋದೋ. ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್.